ನಮಸ್ಕಾರ ಸ್ನೇಹಿತರೆ, ದ ವಾಯ್ಸ್ ಆಫ್ ವಿಶ್ವಾಸ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಚರ್ಚೆ ಮಾಡೋದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ನಡೆಸಿದ ಜಪಾನ್ ಮತ್ತು ಚೀನಾ SCO ಶೃಂಗಸಭೆ ಭೇಟಿಯ ಬಗ್ಗೆ. ಈ ಭೇಟಿಗಳು ಕೇವಲ ರಾಜತಾಂತ್ರಿಕ ಕಾರ್ಯಕ್ರಮವಲ್ಲ, ಭಾರತದ ಭವಿಷ್ಯಕ್ಕೆ ಮಾರ್ಗದರ್ಶಕವಾಗಿವೆ. ಹಾಗಾದರೆ ಈ ಭೇಟಿಗಳಲ್ಲಿ ಏನೇನು ಮಹತ್ವದ ನಿರ್ಧಾರಗಳಾಗಿವೆ, ಭಾರತಕ್ಕೆ ಏನು ಲಾಭ, ನೋಡೋಣ ಬನ್ನಿ. ವಿಡಿಯೋ ಪೂರ್ತಿ ಕೊನೆಯವರೆಗೂ ನೋಡಿ. ನಾನು 2 ಭಾಗಗಳಲ್ಲಿ ವಿವರಿಸ್ತೀನಿ. ಪಾರ್ಟ್ 1 ಜಪಾನ್ ಭೇಟಿ ಹಾಗೂ ಅಲ್ಲಿ ಆದ ಪ್ರಮುಖ ಒಪ್ಪಂದಗಳು. ಪಾರ್ಟ್ 2 ಚೀನಾ ಭೇಟಿ, SCO ಶೃಂಗಸಭೆ ಹಾಗೂ ಭಾರತದ ರಾಜತಾಂತ್ರಿಕ ಗೆಲುವುಗಳು. ಪಾರ್ಟ್ 1 ಮೋದಿ ಜಪಾನ್ ಭೇಟಿ. ಜಪಾನ್ ಭೇಟಿಯಲ್ಲಿ ಮುಂದಿನ ದಶಕಗಳ ದೃಷ್ಟಿಪತ್ರ ಅಂದ್ರೆ ಜಾಯಿಂಟ್ ವಿಷನ್ ಫಾರ್ ದ ನೆಕ್ಸ್ಟ್ ಡಿಸೆಡ್ ಬಿಡುಗಡೆ ಮಾಡಲಾಯಿತು. ಜಪಾನ್ ಭಾರತಕ್ಕೆ ಮುಂದಿನ 10 ವರ್ಷಗಳಲ್ಲಿ $68 ಬಿಲಿಯನ್ ಅಂದ್ರೆ 60,000 ಕೋಟಿ ಹಣ ಹೂಡಿಕೆ ಮಾಡಲು ಒಪ್ಪಿಕೊಂಡಿದೆ. ಇದನ್ನು ಹೈ ಸ್ಪೀಡ್ ರೈಲು, ಸ್ವಚ್ಛ ಇಂಧನ, AI, ಸೆಮಿಕಂಡಕ್ಟರ್ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಗೆ ಬಳಸಲಾಗುತ್ತದೆ. 12 ಪ್ರಮುಖ ಒಪ್ಪಂದಗಳು. ರಕ್ಷಣಾ, ಸೈಬರ್ ಸೆಕ್ಯೂರಿಟಿ ಮತ್ತು ಆರ್ಥಿಕ ಸುರಕ್ಷತಾ ಕ್ಷೇತ್ರಗಳಲ್ಲಿ ಒಪ್ಪಂದ. ಸ್ಪೇಸ್ ಸಹಕಾರ. ಇಸ್ರೋ ಮತ್ತು ಜಾಕ್ಸಾ ಸೇರಿ ಚಂದ್ರಯಾನ 5 ಮಿಷನ್. ಮಾನವ ಸಂಪನ್ಮೂಲ ವಿನಿಮಯ. ಮುಂದಿನ 5 ವರ್ಷಗಳಲ್ಲಿ 5 ಲಕ್ಷ ಜನರ ವಿನಿಮಯ, ಅದರಲ್ಲಿ 50,000 ಭಾರತೀಯ ಪರಿಣಿತರು ಜಪಾನ್ಗೆ ತೆರಳಲಿದ್ದಾರೆ. ಭಾರತಕ್ಕೆ ಆದ ಲಾಭಗಳು: ತಂತ್ರಜ್ಞಾನ, ಉದ್ಯೋಗಾವಕಾಶಗಳು, ಹೂಡಿಕೆ, ಬಾಹ್ಯಾಕಾಶ ಸಾಧನೆ ಹಾಗೂ ಜಾಗತಿಕ ವೇದಿಕೆಯಲ್ಲಿ ಬಲಿಷ್ಠ ಜೊತೆಯಾಟ. ಪಾರ್ಟ್ 2 ಮೋದಿ ಚೀನಾ ಭೇಟಿ. 7 ವರ್ಷಗಳ ಬಳಿಕ ಮೋದಿ ಚೀನಾ ಭೇಟಿಗೆ ತೆರಳಿ 25ನೇ SCO ಶೃಂಗಸಭೆಯಲ್ಲಿ ಪಾಲ್ಗೊಂಡರು. ಭಾಷಣದಲ್ಲಿ ಮೋದಿ ಅವರು ಭದ್ರತೆ, ಸಂಪರ್ಕ, ಅವಕಾಶ ಎಂಬ 3 ಸ್ತಂಭಗಳನ್ನು ಒತ್ತಿ ಹೇಳಿದರು. ಪಹಲ್ಗಾಮ್ ದಾಳಿ, ಎಲ್ಲ SCO ರಾಷ್ಟ್ರಗಳ ಖಂಡನೆ. ಮೊದಲು ಮೋದಿ ಪಹಲ್ಗಾಮ್ ದಾಳಿಯನ್ನು ಪ್ರಸ್ತಾಪಿಸಿದರು. ಅಲ್ಲಿದ್ದ ಎಲ್ಲ SCO ರಾಷ್ಟ್ರ ನಾಯಕರು ಪಾಕಿಸ್ತಾನದ ಪ್ರಧಾನಮಂತ್ರಿಯ ಸಮ್ಮುಖದಲ್ಲೇ ಆ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು. ಇದು ಭಾರತದ ರಾಜತಾಂತ್ರಿಕ ಗೆಲುವು. ಭಾರತ ಚೀನಾ ಸಂಬಂಧಗಳಲ್ಲಿ ಹೊಸ ಬೆಳವಣಿಗೆಗಳು. ಭಾರತ ಚೀನಾ ಪಾಲುದಾರರು, ಪ್ರತಿಸ್ಪರ್ಧಿಗಳಲ್ಲ. ಇದೀಗ 2 ರಾಷ್ಟ್ರಗಳು ಸ್ಪಷ್ಟವಾಗಿ ಹೇಳಿವೆ, ಇಂಡಿಯಾ ಮತ್ತು ಚೀನಾ ರೈವಲ್ಸ್ ಅಲ್ಲ, ಪಾರ್ಟ್ನರ್ಸ್ ಅಂತ. ನೇರ ವಿಮಾನಗಳ ಪುನಾರಂಭ. ಕೊರೋನಾ ಬಳಿಕ ನಿಂತಿದ್ದ ನೇರ ವಿಮಾನಗಳು ಮತ್ತೆ ಆರಂಭವಾಗುತ್ತವೆ. ಕೈಲಾಸ ಮಾನಸ ಸರೋವರ ಯಾತ್ರೆ. ಭಾರತೀಯ ಯಾತ್ರಿಕರ ಧಾರ್ಮಿಕ ಭಾವನೆಗೆ ಗೌರವ ನೀಡಿ ಚೀನಾ ಮತ್ತೆ ಯಾತ್ರೆಗೆ ಅನುಮತಿ ನೀಡಿದೆ. ಟ್ರೇಡ್ ನಿರ್ಬಂಧ ಸಡಿಲಿಕೆ. ಚೀನಾ ಭಾರತಕ್ಕೆ ಅಗತ್ಯವಾದ ರೇರ್ ಅರ್ತ್ ಮಟೀರಿಯಲ್ಸ್ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಿದೆ. ಇದರಿಂದ ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್, ಹೈಟೆಕ್ ಇಂಡಸ್ಟ್ರಿಗಳಿಗೆ ದೊಡ್ಡ ಲಾಭವಾಗಲಿದೆ. SCOದ ಮಹತ್ವದ ನಿರ್ಣಯಗಳು. ಎಲ್ಲ SCO ರಾಷ್ಟ್ರ ನಾಯಕರು ಒಟ್ಟಾಗಿ ಘೋಷಿಸಿದರು. ಅವರು ಟ್ರಂಪ್ ಟ್ಯಾರಿಫ್ ನೀತಿಗೆ ವಿರುದ್ಧ. ಇದು ಏಷ್ಯಾ ರಾಷ್ಟ್ರಗಳ ಒಗ್ಗಟ್ಟಿನ ಸಂದೇಶ. ಮತ್ತು ಮೋದಿ ಯುಕ್ರೇನ್ ಯುದ್ಧದ ಬಗ್ಗೆ ನೇರವಾಗಿ ಪುಟಿನ್ ಮುಂದೆ ಶಾಂತಿಯ ಸಂದೇಶ ನೀಡಿದರು. ಕೆಲವೇ ದಿನಗಳ ಹಿಂದೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಟ್ವೀಟ್ ಮಾಡಿದರು, ಮೋದಿ ಅವರು SCO ಶೃಂಗಸಭೆಯಲ್ಲಿ ಯುದ್ಧ ನಿಲ್ಲಿಸಲು ಮಾತನಾಡುತ್ತಾರೆ ಎಂದು. ಅದು ನಿಜವಾಯಿತು. ಮೋದಿ ವಿಶ್ವಕ್ಕೆ ಶಾಂತಿ ಅಗತ್ಯ, ಯುದ್ಧವಲ್ಲ ಎಂಬ ಸಂದೇಶ ನೀಡಿದರು. ಭಾರತಕ್ಕೆವಾದ ಲಾಭಗಳು ನೋಡಿದರೆ, ಭಯೋತ್ಪಾದನೆ ವಿರುದ್ಧ ಜಾಗತಿಕ ಬೆಂಬಲ, ಚೀನಾ ಜೊತೆ ನೇರ ಸಂಪರ್ಕ, ಫ್ಲೈಟ್ಸ್ ರಿಸ್ಟಾರ್ಟ್ ಮಾಡೋಕೆ ಒಪ್ಪಿಗೆ ಕೊಟ್ಟಿದ್ದು ಮತ್ತು ಕೈಲಾಸ ಮಾನಸರೋವರ ಯಾತ್ರೆ ಪುನಾರಂಭ. ರೇರ್ ಅರ್ತ್ ಲಭ್ಯತೆ, ತಂತ್ರಜ್ಞಾನ ಮತ್ತು ಕೈಗಾರಿಕಾ ಲಾಭವಾಗಲಿವೆ. ಶೇರ್ ಮಾರುಕಟ್ಟೆಯಲ್ಲಿ ವಿಶ್ವಾಸ. ಸೆನ್ಸೆಕ್ಸ್, ನಿಫ್ಟಿ ಏರಿಕೆ ಕಂಡಿವೆ. ವಿಶ್ವದಲ್ಲಿ ಶಾಂತಿ ಸಂದೇಶದ ಮೂಲಕ ಭಾರತದ ರಾಜತಾಂತ್ರಿಕ ಪ್ರಭಾವ ಹೆಚ್ಚಳವಾಗಿದೆ. ಒಟ್ಟಿನಲ್ಲಿ 2 ಭೇಟಿಗಳಿಂದ ಜಪಾನ್ನಲ್ಲಿ ಆರ್ಥಿಕ ಹಾಗೂ ತಂತ್ರಜ್ಞಾನದ ಸಹಕಾರ ಗಟ್ಟಿಯಾದರೆ, ಚೀನಾದಲ್ಲಿ SCO ಶೃಂಗಸಭೆಯಲ್ಲಿ ಭಾರತದ ಭದ್ರತೆ, ವ್ಯಾಪಾರ, ಧಾರ್ಮಿಕ ಹಕ್ಕು ಮತ್ತು ಶಾಂತಿಯ ನಿಲುವು ಬಲವಾಗಿ ಹೊರಹೊಮ್ಮಿತು. ಪಹಲ್ಗಾಮ್ ದಾಳಿ ಖಂಡನೆ, ಯುಕ್ರೇನ್ ಯುದ್ಧದ ಬಗ್ಗೆ ಶಾಂತಿ ಸಂದೇಶ, ಟ್ರಂಪ್ ಟ್ಯಾರಿಫ್ ವಿರುದ್ಧ ಒಗ್ಗಟ್ಟು, ಎಲ್ಲದರಲ್ಲೂ ಭಾರತದ ಧ್ವನಿ ಜೋರಾಗಿತ್ತು. ಇದು ಮೋದಿ ಜಪಾನ್ ಮತ್ತು ಚೀನಾ ಭೇಟಿಯ ಸಂಪೂರ್ಣ ವಿಶ್ಲೇಷಣೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.